ಮಾಸ್ಕ್ ಮ್ಯಾನ್ ಫೇಸ್ನ ರಿವೀಲ್ ಮಾಡಿ ನೆಮ್ಮದಿಯಾಗಿ ಹೋಗಿ ಮಲ್ಕೋತೀನಿ. ಯಾರ್ದು ಜಗಳ ಆಗುತ್ತೆ ಜಾಸ್ತಿ ಅವ್ರಿಗೆ 10,000 ರೂಪಾಯಿ ವಿನ್ನಿಂಗ್ ಪ್ರೈಸ್ ಇದೆ. ಕೈಯಾರ ಮಾಸ್ಕ್ ನ ತೆಗೆದು ಬಿಸಾಕಿ ಅದು ಇಲ್ಲಿ ನಾವು ಮಲ್ಕೋತಿದ್ದ ಜಾಗ ಇದು. ನಾವ್ ಇಡೀ ಟ್ರಿಪ್ ಮುಗಿಸೋದ್ರಲ್ಲಿ ಇವ್ರು ಒಂದ್ ಸ್ಟೇ ಮಾಡ್ಬಿಡ್ತಾರೆ. ಸಿಂಗಲ್ ಬಟ್ ಕಮಿಟೆಡ್. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗು ನಾನು ಕೋಣನ್ಕುಂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಒಂದು ಮೀಟಿಂಗ್ ಇತ್ತು. ನಾನು ಮತ್ತೆ ಮಾಸ್ಕ್ ಮ್ಯಾನ್ ಹೋಗಿ ಬಂದ್ವಿ. ಮಾಸ್ಕ್ ಮ್ಯಾನ್ ಏನು ಮಾಡೋದು ಅಂತ ಕೇಳ್ತಿರ್ತೀರಾ. ಮಾಸ್ಕ್ ಮ್ಯಾನ್ ನಮ್ಮ ಟೀಮಲ್ಲಿ ಇರೋದು, ಅದಕ್ಕೆ ನಮ್ಮ ಜೊತೆ ಓಡಾಡ್ತಿರ್ತೀವಿ. ಸೊ ಅದು ಬಿಟ್ಟರೆ ನಾವು ಇವತ್ತೊಂದು ಡಿನ್ನರ್ಗೆ ಹೋಗೋಣ ಅಂತೇಳಿ ಒಂದು ಜಾಗಕ್ಕೆ ಹೋಗೋದಿದೆ. ಡಿನ್ನರ್ ಬುಕ್ ಮಾಡೋದು 8:30 ಇನ್ನೂ ತುಂಬ ಟೈಮ್ ಇದೆ. ಅದಕ್ಕೆ ಒಂದು ಮಾಲ್ಗೆ ಹೋಗ್ಬಿಟ್ಟು ಏನಾದ್ರು ಸ್ವಲ್ಪ ಗೇಮ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ಲಚ್ಕೋ ಗೈಸ್. ಸೊ ಫಸ್ಟು ನಾವು ಮಾಡ್ತಿರೋದೇನು ಅಂದರೆ ನಮ್ಮ ಮಾಸ್ಕ್ ಮ್ಯಾನು ಅತ್ತಿಗೆಗೆ ಅಂತ ಒಂದು ಬೊಂಬೆ ತೊಗೊಳ್ತಾ ಇದ್ದಾನೆ, ಮತ್ತು ಒಂದು ಬೊಕ್ಕೆ. ಎಲ್ಲಿ ಮಗ ಬೊಕ್ಕೆ ಗೈಸ್? ಸೊ ಮಾಸ್ಕ್ ಮ್ಯಾನು ಅತ್ತಿಗೆಗೆ ಅಂತ ಫಸ್ಟು ಒಂದು ಬೊಕ್ಕೆ ತೊಗೊಂಡಿದ್ದಾನೆ, ಆಮೇಲೆ ಒಂದು ಬೊಂಬೆ. ದೇವರಣೆಗೂ ಒಂದೇ ಐಡಿಯಾ. ಸರಿ ನಮಗ ಸಮಾಧಾನನಾ? ಒಂದು ಬೊಂಬೆ ಬೇರೆ ತಗೊಳ್ತಾ ಇದ್ದಾನೆ. ಸೊ ಇವನು ತುಂಬ ರೊಮ್ಯಾಂಟಿಕ್ ಆಯಿತಾ, ತುಂಬ ರೊಮ್ಯಾಂಟಿಕ್ಕು. ಸರ್ಪ್ರೈಸ್ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ ಅದಕ್ಕೆ. ವೆರಿ ಗುಡ್ ಗೈ. ಅದಕ್ಕೆ ಈಗ ಬೊಂಬೆ ಅಲ್ಲೊಂದು ನೋಡಿದ್ವಿ, ಬಟ್ ಆ ಬೊಂಬೆ ಬೇಡ, ಇಲ್ಲಿ ಲೂಲು ಅಲ್ಲಿ ಯಾವ್ದಾದ್ರು ಒಂದು ಬೊಂಬೆ ಇದೆ ನೋಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ನೋಡೋಣ. ಸೊ ಇಲ್ಲಿ ಬೊಂಬೆಗಳಿದೆ, ಬಟ್ ಇದು ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಬಟ್ ಅಲ್ಲೂ ಕೊಳೆನೂ ಆಗಿದೆ. ಸೊ ಇನ್ನು ಚೆನ್ನಾಗಿರೋ ಬೊಂಬೆ ಅಲ್ಲೊಂದು ಕಡೆ ನೋಡಿದ್ವಿ, ಅದಕ್ಕೆ ಹೋಗ್ತಾ ಇದ್ದೀವಿ ಈಗ. ಲೆಟ್ಸ್ ಗೋ ಗೈಸ್. ಈ ಬೊಂಬೆ ಡಿಸೈಡ್ ಮಾಡಿದ್ದೀವಿ, ಮಾಡಿದ್ದಾರೆ ನಮ್ಮ ಮಗ. ಅದು ಕೊಳೆ ಆಗಿತ್ತು, ಕೊಳೆ ಆಗಿದೆ. ಇತ್ತೋಗು ಇದು ಸ್ವಲ್ಪ ಕೊಳೆನೇ ಆಗಿದೆ ನೋಡು. ಅದು ತೊಳ್ಬಿಡು ಮಗ. ಬೆಳಗ್ಗೆ ಹೋಗಿದ ತಕ್ಷಣ ಬಕೆಟಲ್ಲಿ ಹಾಕ್ಬಿಡು, ಇಲ್ಲ ಶವರ್ ಮುಂದೆ ಇಟ್ಬಿಡು. ಶವರ್ ಹಾಕಿ ಸೋಪ್ ಹಾಕಿ ಉಜ್ಜಿ ಮಗ, ಹೋಗ್ಬಿಡುತ್ತೆ. ಅದೇ ತಗೋ ಗೈಸ್. ನೋಡಿ ಅಣ್ಣ ಬಿಲ್ ಮಾಡ್ತಾ ಇದ್ದಾರೆ. ನಾನೇನೋ ನನ್ನ ವೈಫಿಗೆ ಅಂತ ತಗೊಂಡೆ, ಇವ್ರು ನೋಡಿ ಯಾರಿಗೆ ಅಂತ ತಗೋತಾ ಇದ್ದಾರೆ. ಇಲ್ಲ ಮಗ, ಇಲ್ಲ ಬರೀ ನೋಡ್ತಾ ಇದ್ದೀನಿ. ನಂಗೇನೋ ತಗೋತೀನಿ ಅಂತಂಗಿತ್ತು, ನೋಡ್ತಾ ಇದ್ದೀನಿ ಗೈಸ್. ಸೊ ಫೈನಲಿ ಬೊಂಬೆ ಶಾಪಿಂಗ್ ಆಯಿತು. ಬನ್ನಿ ಈಗ ಅದಕ್ಕೆ ಬರ್ತಾರೆ. ಫಸ್ಟ್ ನಾವು ಇಲ್ಲೇ ಏನೋ ತಿನ್ಬಿಡೋಣ ಅನ್ನೋ ಅಷ್ಟು ಹಸುವಾಗ್ತಿದೆ, ಬಟ್ ನಾವು ಡಿನ್ನರ್ಗೆ ಬುಕ್ ಮಾಡಿರೋದು. ನೋಡೋಣ ಇಲ್ಲೇನಾದ್ರು ತಿನ್ಬಿಡೋದ ಇಲ್ಲ ಡಿನ್ನರ್ಗೆ ಹೋಗೋದ ಅಂತ. ನೋಡಿ ಎಷ್ಟು ದೊಡ್ಡ ಗ್ರಾಮಫೋನ್ ಇದೆ ಇಲ್ಲಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರಾಮಫೋನ್ ಅಂತ ಇದು. ಗೈಸ್ ಇದ್ರ ಒಳಗೆಲ್ಲ ಹೋಗ್ಬೋದಂತೆ, 200 ರೂಪಾಯಿ ಕೊಡ್ಬೇಕಂತೆ. ಆದರೆ 200 ರೂಪಾಯಿ ಕೊಟ್ಟು ಒಳಗೆ ಹೋಗಿ ಏನು ನೋಡೋದು ನಾವು, ಬೇಡ ಅಂದ್ಬಿಟ್ಟು ತಿನ್ನಕ್ಕೆ ಹೋಗ್ತಾ ಇದ್ವಿ. ಗೈಸ್ ಇಲ್ಲಿ ಫುಲ್ಲು ಮೀಟಪ್ ಆಗೋ ಸೀನ್ಸ್ ನಡೀತಿದೆ. ಇದರಿಂದ ಹೊರಟುಬಿಟ್ರೆ ಒಳ್ಳೇದು. ಜನ ಎಲ್ಲ ಮಾಸ್ಕ್ ಮ್ಯಾನ್ ಅಂತವ್ರೆ, ಸಮೀರ್ ಅಂತವ್ರೆ. ಸೊ ಇಲ್ಲಿಂದ ಹೋಗಿ ಕೆಳಗೆ ಡಿನ್ನರ್ ಸ್ಪಾಟ್ ಹೋಗ್ಬಿಡೋಣ. ಸೊ ನಾವು ರೀಚ್ ಆಗಿ ಅದಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಇದು ಅದಕ್ಕೆ ಸರ್ಪ್ರೈಸ್ ಇದೆ, 1 ನಿಮಿಷ ಅಲ್ಲೇ. ಆಯ್ತಾ ಮಗ, ಬರಲಾ? ಬನ್ನಿ ಅದಕ್ಕೆ ಬನ್ನಿ. ನಾಚ್ಕೊಂಡು ಕೊಡ್ತೀಯಲ್ಲ ಮಗ. ಇನ್ನೊಂದು ಗಿಫ್ಟ್ ಕೂತ್ಕೊಳ್ಳಿ ಅದಕ್ಕೆ, ಕೂತ್ಕೊಳ್ಳಿ. ನಿಮ್ಗೆ ಅಂತ ಸರ್ಪ್ರೈಸ್ ಪ್ಲಾನ್ ಮಾಡಿರೋದು. ಎಷ್ಟು ಎಫರ್ಟ್ಸ್ ಹಾಕಿದ್ದೆ ನೋಡಿ. ಗೈಸ್ ನಿನ್ನೆನೆ ಅದಕ್ಕೆ ಬೈತಿದ್ರು, ಶಶಾಂಕ್ ಎಫರ್ಟ್ಸ್ ಹಾಕಲ್ಲ ಅಂತ. ಅದಕ್ಕೆ ಇವತ್ತು ಹಾಕಿದ್ದಾನೆ ನೋಡಿ ಬೈದಿದ್ದಕ್ಕೆ. ಇಲ್ಲಿ ಲೈಟಿಗೆ ಏನಾದ್ರು ತಿನ್ನೋಣ ಅಂತ ಸ್ಯಾಂಡ್ವಿಚ್ ಮತ್ತೆ ಪಾಪ್ಡಿ ಚಾಟ್ ಆರ್ಡರ್ ಮಾಡಿದ್ದೀನಿ. ಅದು ಬರ್ತಾ ಇದೆ, ತಿನ್ನೋಣ. ಗೈಸ್ ಪಾಪ್ಡಿ ಚಾಟ್ ಬಂತು, ಮತ್ತೆ ಸ್ಯಾಂಡ್ವಿಚ್ ಒಂದು ಬರ್ತಾ ಇದೆ. ಗೈಸ್ ಸೊ ಫೈನಲಿ ಇವಾಗ ಹೋಗ್ತಾ ಇದೀವಿ ಇಲ್ಲಿಂದ. ನಿಮ್ಮ ಮಕ್ಕ ಇವತ್ತು ತೋರಿಸ್ಬಿಡೋಣ. ಅದಕ್ಕೆ ಇವತ್ತು ಮಾಸ್ಕ್ ಮ್ಯಾನ್ ರಿವೀಲ್ ಮಾಡ್ಬಿಡೋಣ. ನೀವೇ ಮಾಡಬೇಕು ನಿಮ್ಮ ಕೈಯಿಂದ ಮಾಸ್ಕ್. ಇಲ್ಬೇಡ ಡಿನ್ನರಲ್ಲಿ ಮಾಡಿ. ಡಿನ್ನರ್ ನಿಮ್ಮ ಕೈಯಾರ ಆ ಮಾಸ್ಕ್ನ ತೆಗೆದು ಬಿಸಾಕಿ ಅದಕ್ಕೆ ಮತ್ತೆ ಎಲ್ಲೋ ಮಾಸ್ಕ್ ಹಾಕೋತವನು ಬಿಡೇನು. ಸ್ವಲ್ಪ ಹೊತ್ತಲ್ಲಿ ಮಾಸ್ಕ್ ಏನು ಹಾಕೋದು ಬೇಕಾಗಲ್ಲ ನೀನು. ಮಾಸ್ಕ್ ಮ್ಯಾನ್ ಹೋಗ್ತಾ ಇದೀವಿ. ಎಲ್ಲಿಗೆ ಅಂದರೆ ಡಿನ್ನರ್ಗೆ. 8 ಗಂಟೆ ಬುಕ್ ಮಾಡಿದ್ದು, 8:30 ಹೋಗ್ತಾ ಇದೀವಿ. ಬನ್ನಿ ತಿನ್ಬಿಟ್ಟು. ನಾವು ಆ್ಯಕ್ಚುಲಾಗಿ ಇವತ್ತು ಮೀಟ್ ಮಾಡಿರೋದು ಏನಕ್ಕೆ ಅಂದರೆ, ನಾವು ಮತ್ತೆ ಅಭಿಯಣ್ಣ ಮತ್ತೆ ತನು ಅಕ್ಕ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಹೇಳಲ್ಲ, ಸರ್ಪ್ರೈಸ್. ನಾನು ಇಬ್ರು ಮ್ಯಾರಿಡ್ ಕಪಲ್ ಜೊತೆ ನಾನು ಹೋಗ್ತಾ ಇದ್ದೀನಿ. ನೋಡೋಣ ಲೈಫ್ ಹೇಗಿರುತ್ತೆ ಅಂತ. ಹೆಚ್ಕೋ ಏನೇನು ಜಗಳ ಆಡ್ತಾರೆ ನಾನು ನೋಡಬೇಕು. ಗೈಸ್ ಸೊ ಫೈನಲಿ ರೀಚ್ ಆದ್ವಿ. ಬನ್ನಿ ಮೇಲೆ ಹೋಗಿ ನಮ್ಮ ಮಾಸ್ಕ್ ತೆಗೆದು ಮುಂದಿನ ಡಿಸ್ಕಷನ್ ಮಾಡೋಣ. ಗಾಯ್ಸ್ ಫೈನಲಿ ಡಿನ್ನರಿಗೆ ಬಂದಿದ್ದೀವಿ. ಬನ್ನಿ
ಈಗ ಏನೇನು ಆರ್ಡರ್ ಮಾಡಿದ್ದೀವಿ ನೋಡೋಣ. ಇಲ್ಲಿ ಇಟಾಲಿಯನ್ ಇದೆಯಂತೆ, ವೆಜಿಟೇರಿಯನ್ ಹೋಟ್ಲ್ ಇದು. ನನಗೆ ನಾನ್ ವೆಜ್ ಇಲ್ಲ, ವೆಜ್ಜೇ ತಿನ್ನಬೇಕು. ಸೊ ವೆಜ್ಜೇ ಇರೋದಿಲ್ಲಿ. ಏನೇನು ಆರ್ಡರ್ ಮಾಡಿದ್ದೀವಿ ನೋಡೋಣ ಬನ್ನಿ ಗೈಸ್. ನೋಡಿ, ನಾನು ಫಸ್ಟ್ ಆರ್ಡರ್ ಮಾಡಿರೋದು ಪಾನಿಪುರಿ. ಇಲ್ಲಿ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದೇನು ಮಗ, ಇದು ಸ್ವೀಟ್ ಪಾನಿನಾ? ಇದು ನಾರ್ಮಲ್ ಪಾನಿ ನೋಡಿ. ಇದು ಸ್ವೀಟ್ ಪಾನಿ, ಇದು ನಾರ್ಮಲ್ ಪಾನಿ. ಪಾನಿಪುರಿ. ಹಾಂ, ಸ್ಟಾರ್ಟ್ ಮಾಡಿ. ನಿಮಗೆ ಹಾಕೊಡ್ಲಾ? ಹಾಂ, ಉಲ್ಟಾ ಮಾಸ್ಕ್ ಮ್ಯಾನ್ ಮಕ್ಕ ತೋರಿಸಿದ್ರೆ ತಿಂದು ತೋರಿಸ್ಲಿ ನೋಡೋಣ. ಈಗ ರಿವೀಲ್ ಮಾಡಲ್ಲ. ಹಾಂ, ಆ ಥರ ಏನಾದ್ರು ಮುಖ ತೋರಿಸ್ತೇನೆ ನಾನು. ಚೆಕ್ ಮಾಡಕ್ ಬರಲ್ವಾ? ಹಂಗೆ ಇವ್ನು ಮಾಡ್ತಾವ ನೋಡಿ. ಹಿಂಗೆ ಅಪ್ಪ ಕೈಲಿರೋ ಗಲೀಜೆಲ್ಲ ಅಲ್ಲೇ ಬಂದ್ಬಿಡ್ತು. ನಾನು ಕೆಮಿಸ್ಟ್ರಿ ಸ್ಟೂಡೆಂಟು. ಮಗ ಆಯ್ತು, ತಿನ್ನು ಮಗ ಬೇಗ. ಬೇಡ. ಸ್ವೀಟ್ ಪಾನಿ ನೋಡಿ ಯಾವ್ದು ಕೊಟ್ಟಿದ್ದಾರೆ ಇಂಜೆಕ್ಷನಲ್ಲಿ. ರೈಸ್ ಟ್ರಫಲ್ ಕ್ಯಾಪಚಿನೋ ಮಶ್ರೂಮ್ ಜ್ಯೂಸ್. ಸೊ ಜ್ಯೂಸ್ ಸೂಪ್ ಜ್ಯೂಸ್ ಅಂದ್ಬಿಟ್ಟೆ, ಸಾರಿ ಗೈಸ್. ಇಲ್ಲಿ ನ್ಯಾಚೋಸ್ ಮತ್ತು ಏನೋ ಕ್ರೀಮ್ ಥರ ಕೊಟ್ಟಿದ್ದಾರೆ. ಟ್ರೈ ಮಾಡೋಣ ಬನ್ನಿ. ಡಿಪ್ ಮಾಡಿ ಹಿಂಗೆ ಎತ್ತದು. ಒಳಗೆ ಹೋಗ್ಬಿಡ್ತು. ನಾಟ್ ದಟ್ ಗುಡ್. ಗುಡ್. ಪನ್ನೀರ್ ಕುರ್ಚಾನ್ ಮತ್ತು ರೋಟಿ. ಭಯ್ಯ ಮೆಣಸಿನ್ಕಾಯಿ ಮತ್ತು ಹಾಕಬೇಡಿ, ಬರೀ ರೋಟಿ ಹಾಕಿ. ಗೈಸ್, ಸೊ ಡಿನ್ನರ್ ಮುಗೀತು. ಈಗ ನಾವು ಇಲ್ಲಿಂದ ಅಭಿ ಅಣ್ಣ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವರು ನಮ್ಮ ಜೊತೆ ಬರ್ತಿದ್ದಾರೆ ಟ್ರಿಪ್ಗೆ. ಟೈಮ್ ಬಂದು 10:30. ಸೊ ಬೇಗ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ವಾಪಸ್ ಮನೆಗೆ ಹೋಗಬೇಕು. ಬನ್ನಿ. ನಾವು ಆಟೋಮೆಟಿಕ್ ತೊಗೊಂಡು ಓಡಿಸಿ ನಮ್ಮ ಎಕ್ಸ್ಯುವಿ ಮ್ಯಾನಲ್ಲಿ ಓಡ್ಸೋಕ್ಕೆ ಒಂಥರ ಟೆನ್ಷನ್ ಆಗುತ್ತೆ ನನಗೆ. ನಾನು ಹಿಂದೆ ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ. ನಮ್ಮ ಮಾಸ್ಕ್ ಮ್ಯಾನ್ ಓಡಿಸ್ತಾನೆ. ಈಗ ಮಾಸ್ಕ್ ಮ್ಯಾನ್ ಓಡಿಸಪ್ಪ. ಲಾಸ್ಟ್ ಇನ್ನು ಸ್ವಲ್ಪ ದಿನ ಆದಮೇಲೆ ಮಾಸ್ಕ್ ಮ್ಯಾನ್ ಅಂತ ಕರೆಯೋಕ್ಕಾಗಲ್ಲ ನಿನ್ನ. ಇವತ್ತೊಂದೇ ದಿನ ಮಾಸ್ಕ್ ಮ್ಯಾನ್ ಅಂತ ಕರೆಯೋಕ್ಕಾಗಲ್ಲ. ಗೈಸ್, ಸೊ ಫೈನಲಿ ಸ್ಟುಡಿಯೋವರೆಗೂ ರೀಚ್ ಆಗಿದ್ದೀವಿ. ಅದಕ್ಕೆ ಕಾಲಲ್ಲಿದ್ದಾರೆ. ಮಾಸ್ಕ್ ಮ್ಯಾನ್ ಫೇಸ್ನ ರಿವೀಲ್. ಓಕೆ, ಬೇಡ ಈಗಲೇ ಬೇಡ ಗೈಸ್. ವಿಡಿಯೋ ಎಂಡಲ್ಲಿ ವಿಡಿಯೋ ಎಂಡಲ್ಲಿ ಮಾಸ್ಕ್ ಮ್ಯಾನ್ ರಿವೀಲ್. ಇವತ್ತು ಅವ್ನು ಎದ್ರು ಬಿದ್ರು ಓಡೋದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಎತ್ತಾಕ್ಬಿಡ್ತೀನಿ. ತಲೆ ಕೆಡ್ಸ್ಕೊಬಿಡಿ. ಇವತ್ತು ರಿವೀಲ್. ನನಗೂ ಸಾಕಾಯ್ತು ಈ ಮಾಸ್ಕ್ ಮ್ಯಾನ್ ನ ಬ್ಲರ್ ಮಾಡಿ. ನಮ್ಮ ಎಡಿಟರ್ಗೂ ಸಾಕಾಯ್ತು. ಇನ್ ನೋ ಮೋರ್ ಬ್ಲರ್. ಸ್ಟುಡಿಯೋಗೆ ಬಂದಿದ್ದೀನಿ. ಅಭಿಯಣ್ಣ, ವಾಟ್ಸಪ್ ನೋಡಿ ಗಾಯ್ಸ್. ಹೀರೋ ಹೇರ್ ಸ್ಟೈಲ್. ಬನ್ನಿ ಮಾತಾಡೋಣ. ಫಸ್ಟ್ ಇಂಪಾರ್ಟೆಂಟ್ ವಿಷಯಗಳಿದೆ ಮಾತಾಡೋದು. ಇದು ಜಾಮ್ ರೂಮ್ ಅಲ್ಲ ಮಗ, ಇಲ್ಲಿ ನಾವು ಮಲ್ಕೋತಿದ್ದ ಜಾಗ. ಇದು ಡ್ರಮ್ ಸೆಟ್ ನಮ್ದು ಶೂಟ್ ಮಾಡಿದ್ದೆ ಜಾಗದಲ್ಲಿ. ನೀನು ಫಸ್ಟ್ ಗೈಸ್, ನಮ್ಮ ಮಾಸ್ಕ್ ಮ್ಯಾನ್ ನಂದು ಮತ್ತೆ ಅಭಿನಂದನ್ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಿದ್ದ 6 ವರ್ಷ ಹಿಂದೆ. ಈ ಸ್ಟುಡಿಯೋನು ರೆಡಿ ಆಗ್ಬೇಕಾದ್ರೆ 7 ವರ್ಷ ಇದೇ ಜಾಗದಲ್ಲಿ ನಾನು ಅಭಿಣ್ಣ ಕೂತ್ಕೊಂಡು ಮಾಡಿದ್ವಿ. ವಿಡಿಯೋ ಎಲ್ಲ ಚೇಂಜ್ ಆಗ್ಬಿಡಿದೆ. ಇದು ಹೊಸಾದು ಮಾಡ್ತಿದ್ದೆ ಅಭಿಯಣ್ಣ. ಇದು ಮತ್ತೆ ಇದನ್ನ ನಾನು ಶಶಾಂಕ ಸುಟ್ ಹಾಕಿರೋದು ನೋಡಿ. ಇಲ್ಲಿ ಲೈಟ್ ಬಲ್ಬ್ ಬಿಟ್ಬಿಟ್ಟಿದ್ವಿ. ಲೈಟ್ ಬಲ್ಬ್ ಬಿಟ್ಟಿದ್ವಿ. ಬಿಸಿಗೆ ಸುಟ್ಟೋಗ್ಬಿಟ್ಟಿತ್ತು. ಅವಾಗ ಪಾಪ ಏನಂತಿರ್ಲಿಲ್ಲ ನಮ್ಗೆ. ಮನ್ಸಲ್ಲಿ ಬೈಕೊಂಡಿದ್ರು ಅಷ್ಟೇ. ಅಭಿಯಣ್ಣ ಇಲ್ಲ ಅಂತ ಹೇಳಂಗಿಲ್ಲ, ಮನ್ಸಲ್ಲಿ ಬೈಕೊಂಡಿದ್ರಿ ಅಂತ ಹೇಳಿ ಅವೇನ. ಸೊ ಈಗ ಟ್ರಿಪ್ದು ಪ್ಲಾನ್ ಮಾಡಿ ಬಂದಿರೋದು. ಹಿಂಗೆ ತೋರಿಸ್ಬೋದಾ ನಿಮ್ನ? ಸೊ ನಮ್ಮ ಜೊತೆ ಟ್ರಿಪ್ಗೆ ಹೋಗ್ತಿರೋದು ಹಸ್ಬೆಂಡ್ ವೈಫ್ ಸಿಂಗಲ್ ಬಟ್ ಕಮಿಟೆಡ್. ಸೊ ಈಗ ಎಲ್ಲಿಗೆ ಹೋಗ್ತಿರೋದು ಅಂತ ಹೇಳ್ತಲ್ಲ, ಬಟ್ ಐಟಿನರಿ ಪ್ಲಾನ್ ಮಾಡಕ್ಕೆ ಇಲ್ಲಿ ಬಂದಿರೋದು ನಾವು. ಎಲ್ಲಿಗೆ ಹೋಗಿ ಎಲ್ಲಿ ಸ್ಟೇ ಮಾಡಿ ಎಷ್ಟು ದಿನ ಆದಮೇಲೆ ಎಲ್ಲಿ ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ತೀವಿ ಅಂತೆಲ್ಲ. ಸೊ ಅದಕ್ಕೆ ಅದ್ರಲ್ಲಿ ತುಂಬ ಫಾಸ್ಟ್ ಇದ್ದಾರೆ. ಆ್ಯಂಡ್ ಸೊ ಅದಕ್ಕೆ ಈಗ ಅವ್ರ ಐಟಿನರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ಲೀಸ್ ಪ್ರೊಸೀಡ್. ನಾನು ಬೀಪ್ ಹಾಕ್ತೀನಿ ಪ್ಲೇಸ್ ಹೇಳಿದಾಗ. Day 1 Day 2 ಕವರ್ ಮಾಡ್ಬೋದು ನಾವು. ಸೊ ಸ್ಟಾರ್ಟಿಂಗ್ ನಾವು ಬೆಳಗ್ಗೆ ನಾನು ಫ್ಲೈಟ್ ಮಾಡಿದ್ದು 4:45ಗೆ. ಸೊ ಇಟ್ ರೀಚಸ್ ಎಟ್ 7:10. ನಾವು ಹೋಗಿ ಒಂದ್ ಕಡೆ ಎಲ್ಲಾದ್ರೂ ಫ್ರೆಶ್ ಅಪ್ ಆಗಿ ಸೊ 2 days ಹೋದು. ನಾನು ಒಂದಷ್ಟು ಪ್ಲೇಸಸ್ನ ಸ್ಕಿಪ್ ಮಾಡಿದ್ದೀನಿ. ಎಲ್ಲ ಟೂರಿಸ್ಟ್ ಪ್ಲೇಸಸ್ನ ಕವರ್ ಮಾಡ್ತಾ ಇಲ್ಲ. ಒಂದಷ್ಟು ಪ್ಲೇಸಸ್ನ ಮಾತ್ರ, ಅಂದ್ರೆ ಯುನೀಕ್ ಪ್ಲೇಸಸ್ ಅಥವಾ ಆ ಥರದ್ದು ಮಾತ್ರ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಡೆಡಿಕೇಶನ್ ನೋಡಿ ಗೈಸ್, ಪೇಪರಲ್ಲಿ ಬರ್ಕೊಂಬಂದವ್ರು ಎಕ್ಸ್ಪ್ಲೇನ್ ಮಾಡಕ್ಕೆ. ಈ ಪ್ಲೇಸ್ ಇಂದ ಪ್ಲೇಸಿಗೆ ಫ್ಲೈಟ್ ಇಲ್ವಾ ಅಂತ. ಗೈಸ್ ಇವರೆಲ್ಲ ನನ್ನ ಟ್ರಿಪ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ಕೊಂಡು ರೇಗಿಸ್ತಾ ಇದ್ದಾರೆ. ಇಟ್ಸ್ ಓಕೆ. ನಾವೇನಂದ್ರೆ ನಾವ್ ಇಡೀ ಟ್ರಿಪ್ ಮುಗಿಸೋದ್ರಲ್ಲಿ ಇವ್ರು ಒಂದ್ ಸ್ಟೇ ಮಾಡ್ಬಿಡ್ತಾರೆ.
ಆಯ್ತಾಯ್ತು, ಈ ಸರಿ ನೀವೇನು ಹೇಳ್ತೀರಾ ಅದೇ. ಈ ಸರಿ ನಮ್ ಬಜೆಟ್ ಅಲ್ಲಿ ಅವ್ರು ಬರ್ತಿದ್ದಾರೆ, ನಾವ್ ಏನ್ ಮಾಡ್ತೀವೋ ಅದ್ರಲ್ಲಿ ಅವ್ರು ಬರ್ತಿದ್ದಾರೆ. ಸ್ಟಾರ್ಟ್. ಸೊ ಇವರಿಬ್ರು ಕಪಲಲ್ಲಿ ಯಾರ್ದು ಜಗಳ ಆಗುತ್ತೆ ಜಾಸ್ತಿ ಈ ಇಡೀ ಟ್ರಿಪ್ಪಲ್ಲಿ ಅವ್ರಿಗೆ 10,000 ರೂಪಾಯಿ ವಿನ್ನಿಂಗ್ ಪ್ರೈಸ್ ಇದೆ. 10,000 ರೂಪಾಯಿ ಯಾರು ಗೆಲ್ತಾರೋ, 10,000 ಕಮ್ಮಿ ಆಯ್ತಾ, 20,000 ರೂಪಾಯಿ. ಯಾರು ಜಾಸ್ತಿ ಜಗಳ ಆಡ್ತಾರೋ ಆ ಇಬ್ರು ಕಪಲ್ದು ಟ್ರಿಪ್ ನನ್ನ ಕಡೆಯಿಂದ ಸ್ಪಾನ್ಸರ್. ಈಗಲೇ ಸ್ಟಾರ್ಟ್ ಮಾಡ್ಬೇಕು, ನಾನು ನೋಡ್ತೀನಿ ಗೆಸ್. ಆಯ್ತಾಯ್ತು, ಓಕೆ. ಯಾರು ಜಾಸ್ತಿ ಜಗಳ ಆಡ್ತಾರೋ ಓಕೆ, ಟ್ರಿಪ್ ಸ್ಪಾನ್ಸರ್. ಅವ್ರಿಗೆ ಗೊತ್ತು ಜಗಳ ಹೆಂಗಿರುತ್ತೆ ಅಂತ. ಬೇಕಾ ಈ ಚಾಲೆಂಜ್ ಅಂತಿದ್ದೀರಾ? ಇದೇ ಚಾಲೆಂಜ್ ಇಂದ ನಾವ್ ಈಗ ಹೋಗ್ತಿರೋದು. ಬೈಕೊಳ್ಳಿ, ಟ್ರಿಪ್ ಸಿಗುತ್ತೆ ಮಗ. 20,000 ರೂಪಾಯಿ ಸ್ಪಾನ್ಸರ್ ಮಗ, ಫುಲ್. ಬಟ್ ನಾನ್ ವಿನ್ನರ್ ಡಿಸೈಡ್ ಮಾಡೋದು ಇಲ್ಲ, ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ. ಇಡೀ ಟ್ರಿಪ್ ಅಲ್ಲಿ ಯಾರು ಎಂಟರ್ಟೈನಿಂಗ್ ಆಗಿದ್ರು, ಯಾರು ಜಾಸ್ತಿ ಜಗಳ ಆಡಿದ್ರು, ಮತ್ತೆ ಅದೆಲ್ಲ ಕೌಂಟ್ ಮಾಡಿ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ. ಅಂದ್ರೆ 2-3 ಅವಾರ್ಡ್ ಕೊಡ್ಬೇಕು, ಒಂದು ಜಗಳ ಆಡೋದಕ್ಕೆ, ಇನ್ನೊಂದು ಎಂಟರ್ಟೈನಿಂಗ್ ಇಲ್ಲ ಆಗಿ, ಇನ್ನೊಂದು ಅದಕ್ಕೆ ಇನ್ಫಾರ್ಮೇಶನ್. ನಾನು ಅಷ್ಟು ದುಡ್ಡು ಮಾಡ್ತಿಲ್ಲ ಅದಕ್ಕೆ ಪ್ಲೀಸ್ ಅದಕ್ಕೆ ಯಾರು ಪ್ಲಾನ್ ಮಾಡ್ತಾರೆ, ಯಾರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲದಕ್ಕೂ ಓಕೆ ಸ್ಮಾರ್ಟ್ ಆಗಿ ಪ್ಲೀಸ್ ಯಾರಾದ್ರೂ ಗೆಲ್ಲಿ ಈ ಚಾಲೆಂಜ್ ನ. ಸ್ಟಾರ್ಟ್ ಮಗ. ಇದಕ್ಕೆ ನೀನು ಗೆಲ್ಲಕ್ಕಾಗಲ್ಲ ಮಗ, ಇದ್ರಲ್ಲಿ ಗೆಲ್ಲಕ್ಕಾಗಲ್ಲ ನೀನು. ಏಯ್ ಮಗ, ಹಿಂಗೆಲ್ಲ ಸೋತ್ರೆ ಹೆಂಗೋ? ಮಾಸ್ಕ್ ಮೆನ್ ನೀನು. ಆಡು ಜಗಳ ರಿವರ್ಸ್. ಹೆಂಡತಿ ಜೊತೆ ಜಗಳ ಆಡಲ್ಲ ಮಗ. ನೀವೇ ಗೆಲ್ಬೇಕು. ಅಲ್ಲ, ಜಗಳ ಆಗ್ಬೇಕು, ಜಗಳ ಹಿಂಗೆ ಫ್ರೆಂಡ್ಶಿಪ್ ಅಲ್ಲಲ್ಲ ಜಗಳ. ಓಕೆ, ನೋಡೋಣ ಯಾರು ಗೆಲ್ತಾರೆ. ಬಾಯ್, ಗುಡ್ ನೈಟ್. ಸ್ಕ್ರಿಪ್ಟಿಂಗ್ ಎಲ್ಲ ಮಾಡ್ಕೊಳ್ಳಿ, ನೀವೇ ಗೆಲ್ಲಿ ಅಂತ ಕೇಳ್ಕೊತೀನಿ, ನೀವು ಗೆಲ್ಲಿ ಅಂತ ಕೇಳ್ಕೊತೀನಿ. ಬಾಯ್, ಗುಡ್ ನೈಟ್, ಬಾಯ್. ಗೈಸ್, ಸೊ ಇಲ್ಲಿಂದ ಫೈನಲಿ ಹೊಡ್ತಾ ಇದೀವಿ ಸ್ಟುಡಿಯೋಯಿಂದ. ಟೈಮ್ ಒಂದು ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಇದೆ. ಈಗ ಮನೆ ಹತ್ರ ಹೋಗಿ ಮಾಸ್ಕ್ ಮ್ಯಾನ್ ಫೇಸ್ನ ರಿವೀಲ್ ಮಾಡಿ ನಾನು ನೆಮ್ಮದಿಯಾಗಿ ಹೋಗಿ ಮಲ್ಕೋತೀನಿ ಇವತ್ತು. ಬಿಕಾಸ್ ನನಗೂ ಕಮೆಂಟ್ಸ್ ಓದಿ ಸಾಕಾಯ್ತು ಗೈಸ್. ಅವ್ನು ಯಾಕೆ ಮುಚ್ಕೊಂಡು ಓಡಾಡ್ತವನೇ ಮಾಸ್ಕ್ ಮ್ಯಾನ್, ಅವ್ನ ಮಕ್ಕ ಎಲ್ಲ ನೋಡ್ಬಿಟ್ಟಿದ್ದೀವಿ. ತೆಗಿಯಕ್ಕೆ ಹೇಳಿ. ನಾನು ಫುಲ್ ಕನ್ವಿನ್ಸ್ ಮಾಡಿದ್ದೀನಿ. ಅವನದೇನೇನೋ ಬೇಡ ಅಂತಿದ್ದ, ಬೇಡ ಅಂತ ಈಗಲೂ ಹೇಳ್ತಾ ಇದ್ದೀನಿ. ನಾನು ಫುಲ್ ಕನ್ವಿನ್ಸ್ ಮಾಡಿದ್ದೀನಿ. ಲೆಟ್ಸ್ ಗೋ ಹೋಮ್ ಗೈಸ್. ಫೈನಲಿ ಹೊರಟ್ವಿ. ನೋಡಿ, ಕೈಗೆ ಹಾಕೊಂಡು ಓಡಾಡ್ತವ್ನು ಮಾಸ್ಕ್ ಪಾಪ. ನಾವು ಮಾಸ್ಕ್ ಮ್ಯಾನ್ಗೆ ಓಡ್ಸಕ್ಕೆ ಕೊಟ್ಟಿದ್ದೀವಿ ಕಾರ್ನ. ಅವನು ಬೇಜಾನ್ ಬಿಲ್ಡಪ್ ಹಾಕೋತಿದ್ದ, ಮ್ಯಾನ್ಯುವಲ್ ಕಾರ್ ನಾನು ಸಖತ್ತಾಗಿ ಓಡಿಸ್ತೀನಿ ಅಂತ. ಬೆಳಗ್ಗೆಯಿಂದ 5 ಸರಿ ಆಫ್ ಮಾಡಿದ್ದಾನೆ ಕಾರ್ನ. ಇವಾಗ ಇಲ್ಲಿ 1 ಸರಿ ಆಫ್ ಆಯ್ತು. ಲೆಕ್ಕ ಇಟ್ಕೋತೀನಿ ಎಷ್ಟು ಆಫ್ ಆಗುತ್ತೆ ಅಂತ ನೀವೇ ನೋಡಿ. ಆಗತ್ತೆ, ಒಂದೊಂದ್ಸಲ ಆಗತ್ತೆ. ಆಯ್ತು, ಒಂದಾಗಿದೆ, ಅದಕ್ಕೆ ನೋಟೆಡ್. ಮಿಕ್ಕಿದೆಲ್ಲ ನಾನು ಹೇಳ್ತೀನಿ ಗೈಸ್. 2 ಸರಿ ಆಫ್ ಆಯ್ತು. ಅದು ಮಿಸ್ ಆಗಿ ಆಫ್ ಆಯ್ತು. ಆಗ ಆಫೇ ಲೆಕ್ಕ. ಬಂದಾಗ ಮನ್ಸು ಸ್ವಲ್ಪ ಭಾರ ಆಗಿ ಮಗ ಏರಿಯಾ ಹೇಳ್ಬೇಡ ಮಗ. 2 ಟೈಮ್ಸ್ ಆಫ್. ಶಶಾಂಕ್ ಒಂದು 5-6 ಸರಿ ನಿಲ್ಸ್ತಾ ಅಂತೇಳಿ ಇವಾಗ ಅದಕ್ಕೆ ಬಂದಿದ್ದಾರೆ. ಸುಳ್ಳು ಹೇಳ್ಬೇಡ ಮಗ. ಒಂದೇ ಸಲ ಆಫ್ ಮಾಡಿದ್ ನಾನು. ಇಡೀ ದಿನಕ್ಕೆ ಎಷ್ಟು ಸರಿ ಮಾಡಿದೆ ಹೇಳು? ಇಡೀ ದಿನಕ್ಕೊಂದು 4 ಟೈಮ್. ಆನೆಸ್ಟ್ ಆಗಿ ಹೇಳು. 5 ಸಲ. ಫೀಚರ್ಸ್ ಗೊತ್ತಾಗಲ್ಲ ಇದರಲ್ಲಿ. 5 ಸಲ ಪರಲ್ಲ ಓಡಿಸ್ತಿದ್ದೀರಾ ಅದಕ್ಕೆ. ದೇವ್ರ ಪ್ಲೀಸ್ ಫೈನಲಿ ರೀಚ್ ಆಗಿದ್ದೀವಿ. ನಮ್ಮ ಮಾಸ್ಕ್ ಮ್ಯಾನ್ ಫೇಸ್ ತೋರಿಸ್ತಾ ಇಲ್ಲ, ಬೇಡ ಅಂತ. ಅದಕ್ಕೆ ಬೇಗ ಬನ್ನಿ, ನೀವು ಒಂದ್ ಕಡೆ, ನಾ ಒಂದ್ ಕಡೆ ಎಳ್ದ್ಬಿಡೋಣ ಮಾಸ್ಕ್ನ. ಇರಾ ಒಂದು ನಿಮಿಷ. ಕ್ಲೋಸ್ ಮಾಡಿರೋದಕ್ಕೆ ಒಂದು ಪರ್ಪಸ್ ಇದೆ. ಅದಕ್ಕೆ ಆ ಪರ್ಪಸ್ ಮುಂದೆ ಗೊತ್ತಾಗುತ್ತೆ. ಈ ಕಡೆ ನೀವು ತೆಗೀರಿ, ಈ ಕಡೆ ನಾನು ತೆಗಿತೀನಿ. ಬನ್ನಿ ಬೇಗ ಬನ್ನಿ. ಆ ಕಡೆ ತೆಗೀರಿ. ಅದಕ್ಕೆ ನಮ್ಮ ಅಸೋಸಿಯೇಷನ್ ಬೈತಾರೆ. ಆಗಲ್ಲ ಬಿಡಿ. ನಾನು ಫೋಟೋ ಹಾಕ್ತೀನಿ ಗೈಸ್, ಅವ್ನು ನೋಡಿ. ಹೆಂಗೂ ನೋಡ್ಬಿಟ್ಟಿದ್ದೀರಿ ಎಲ್ಲರೂ. ಇನ್ನೊಂದು ಮಾಸ್ಕ್ ಮ್ಯಾನ್ ಫೇಸ್ ರಿವೀಲ್ಡ್. ಮಗ ಬೇಡ, ಪರ್ಪಸ್ಸಿಗೋಸ್ಕರ ನಾವು. ಏನ್ ನಿನ್ ಫೇಸ್ ಯಾಕೆ ತೋರ್ಸಲ್ಲ? ಗೊತ್ತಾಗುತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಜನಕ್ಕೆ ಗೊತ್ತಾಗುತ್ತೆ.
ಸರಿ ಆಯ್ತು, ಏನೋ ಮಾಡಪ್ಪ. ಬಾಯ್ ಬಾಯ್, ಗುಡ್ ನೈಟ್, ನೈಸ್ ಡೇ, ಬಾಯ್, ಗುಡ್ ನೈಟ್, ಬಾಯ್ ಅದಕ್ಕೆ, ಬಾಯ್ ಬಾಯ್, ಗುಡ್ ನೈಟ್, ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್, ಜಿಮ್ಗೆ ಹೋಗೋಣ ನಾಳೆ. ಇಲ್ಲಿಂದ ಓಡಿಸ್ಕೊಂಡು ಹೋಗ್ಬೇಕಲ್ಲಪ್ಪ. ಬೇಡ ಮಗ, ಅದಕ್ಕೆ ಓಡಿಸಿರೋದು ನೋಡಿ. ನಾನು ಕೂತಿರೋದು ಕಾಲು ಇಡೋಕ್ಕೆ ಜಾಗ ಇಲ್ಲ, ಹಂಗೆ ಇಟ್ಕೊಂಡಿರೋದು ಸೀಟ್ನ. ಆಫ್ಟರ್ ಅ ಲಾಂಗ್ ಡೇ ಇವತ್ತು ತುಂಬ ಮೀಟಿಂಗ್ ಇತ್ತು ಬೆಳಗ್ಗಿಂದ, ಅದು ಮುಗಿಸಿ ಡೈರೆಕ್ಟಾಗಿ ಹೋಗೋಣ ಅಂತೇಳಿ ಲಂಚಿಂದ ಡಿನ್ನರ್ ಪ್ಲಾನ್ ಆಯಿತು. ಡಿನ್ನರ್ ಹೋಗಿ ಬರೋಷ್ಟರಲ್ಲಿ ಹಿಂಗಾಯ್ತು, ಇಷ್ಟೊತ್ತಾಯ್ತು. ಆಟೋಮೆಟಿಕ್ ಓಡಿಸಿ ಮ್ಯಾನ್ಯಲ್ ಓಡ್ಸೋಕ್ಕೆ ಆಗ್ತಿಲ್ಲ ಗೈಸ್ ನನಗೆ. ನಾನೇ 2 ಸರಿ ಆಫ್ ಮಾಡಿದ್ದೀನಿ ಗೈಸ್. ನಿನ್ನೆ ಅವನು ಮಾಸ್ಕ್ ಮ್ಯಾನ್ ಅವ್ನ ಫೇಸ್ ತೋರಿಸಿಲ್ಲ. ಇವತ್ತು ಅವನು ಏನೇ ಹೇಳಿದ್ರು ಬಿಟ್ಟರು ಅವನ ಫೇಸ್ನ ನಾನು ರಿವೀಲ್ ಮಾಡೇ ಮಾಡ್ತೀನಿ. ಮಗ ತೋರ್ಸ, ಹ್ಯಾಂಡ್ಸಮ್ ಬಾಯ್, ಹ್ಯಾಂಡ್ಸಮ್ ಬಾಯ್ ಏನಲ್ಲ, ಬೆಳ್ಳು ಕಾಣ್ತಾ ಇದ್ದೆ ಮಗ. ನೋಡಿ ಗಾಯ್ಸ್, ಇವನೇ ಮಾಸ್ಕ್ ಇಂದೇ ಇರೋ ಮಾಸ್ಕ್ ಮ್ಯಾನ್. ತುಂಬಾ ಕನ್ವಿನ್ಸ್ ಮಾಡಿ ಇವತ್ತು ಮಗ ಏನಕ್ಕೆ ಬೇಡ ಬೇಡ ಅಂತಿದ್ದೆ? ಸುಮ್ಮನೆ ಬೇಡ ಅಂತ. ಅವನು ನಾಚಿಕೆ ಅಂತೇನಲ್ಲ, ಹಾ. ಬೇಡ ಅಂತ. ಸರಿ, ಈಗ ತೋರ್ಸ್ಬಿಟ್ನಲ್ಲ ಅಷ್ಟೇ, ಇನ್ಮೇಲೆ ತೋರ್ಸಲ್ಲ ಆಯ್ತಾ? ಇನ್ನು ಎಡಿಟ್ ಆಗಿಲ್ಲ. ಇಲ್ಲ ಎಡಿಟ್ ಮಾಡಿಸ್ಬಿಡ್ತೀನಿ ಗೈಸ್, ಕ್ಲಿಯರ್. ಮದ್ವೆ ಆಗಿದಾರ, ಮತ್ತೆ ಹುಡುಗಿಯರಿಗೆ ಪ್ರಪೋಸ್ ಮಾಡ್ಬಿಟ್ರ ಅಂತ ಭಯ. ಫೈನಲಿ ಗೈಸ್, ಮಾಸ್ಕ್ ಮ್ಯಾನ್ ಫೇಸ್ ತೋರಿಸಿ ಮುಗೀತು. ಮಾಸ್ಕ್ ಮ್ಯಾನ್ ಫೇಸ್ ನೋಡ್ಬಿಟ್ರಿ ನೀವು. ನಾನು ನೋಡಿ ಸಾಕಾಯ್ತು ಕಮೆಂಟ್ಸ್. ಅದ್ರಲ್ಲಿ ಇವಂದು ಬೇರೆ ಡೌಗಳು, ನಾನು ತೋರ್ಸಲ್ಲ, ನಂಗೆ ಇಷ್ಟ ಇಲ್ಲ ಅಂತ. ಬಾರಲ್ಲೇ ಅಂದ್ಬಿಟ್ಟು ಫ್ರೆಂಡ್ ಬೇರೆ ರಿವೀಲ್ ಮಾಡಬೇಕು. ಅದ್ಯಾವಾಗ ಅದು ಕಮೆಂಟ್ಸ್ ಬರ್ತಾ ಇದೆ. ನಾಳೆ ವ್ಲಾಗಲ್ಲಿ ಹೇಳೋಣ ಮಗ. ಫಸ್ಟ್ ನಮ್ಮ ಮನೆಯವ್ರಿಗೆ ಹೇಳೋಣ, ಮನೆಯವ್ರು ಒಪ್ಕೋಬೇಕಲ್ಲ ಗೈಸ್. ಹೃದಯ ಇಲ್ಲಿ ಮೂರ್ಛೆ ಹೋಗಿ